ಸ್ನೇಹಿತರೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಮನಿ ವ್ಯೂ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಆ್ಯಪಲ್ಲಿ ತಕ್ಷಣವೇ ಎಲ್ರಿಗೂ ಕೂಡ ಅಪ್ ಟು 10 ಲಕ್ಷದವರೆಗೆ ಇನ್ಸ್ಟೆಂಟಾಗಿ ಸಾಲ ಅಂತಕ್ಕಂಥದ್ದು ಅಥವಾ ಲೋನ್ ಅಂತಕ್ಕಂಥದ್ದು ದೊರಕ್ತಾ ಇದೆ. ನಿಮಗೇನಾದರೂ ಕಷ್ಟ ಇದ್ದರೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಖಂಡಿತ ಈ ಒಂದು ಆ್ಯಪಲ್ಲಿ ಲೋನ್ಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಿ ತಿಳಿಸ್ಕೊಡ್ತೀನಿ. ಈ ಒಂದು ಆ್ಯಪಲ್ಲಿ ಸಿಂಪಲ್ಲಾಗಿ ಎಲ್ಲರೂ ಕೂಡ ಲೋನ್ ತೊಗೋತಿದ್ದಾರೆ. ನಿಮಗೇನಾದರೂ ಟ್ರಾವೆಲ್ ಮಾಡೋಕ್ಕೆ ದುಡ್ಡು ಬೇಕು ಅಥವಾ ಮದುವೆಗೆ ದುಡ್ಡು ಬೇಕು, ನಿಮ್ಮ ಮನೇಲಿ ಏನೇ ಆದರೂ ಪರ್ಸ್ನಲ್ ಲೋನಿಗೆ ದುಡ್ಡು ಬೇಕು ಅಂದರೂ ಸಹ ಈ ಒಂದು ಆ್ಯಪಲ್ಲಿ ಲೋನ್ನ ಕೊಡ್ತಿದ್ದಾರೆ. ಎಲ್ಲ ರೀಸನ್ಗೂ ಲೋನ್ನ ಕೊಡ್ತಾಯಿದ್ದಾರೆ. ಕೇವಲ ನಿಮ್ಮ ಹತ್ರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತು ನಿಮ್ಗೆ 21 ವರ್ಷ ಏಜ್ ಆಗಿದ್ದರೆ ಸಾಕು. ಈ ಒಂದು ಲೋನ್ಗೆ ನೀವು ಇನ್ಸ್ಟೆಂಟಾಗಿ ಅಪ್ಲೈನ ಮಾಡ್ಬೋದು. ಅದು ಮೊಬೈಲಲ್ಲೇ ಅಪ್ಲೈ ಮಾಡಿ ತೋರಿಸ್ತೀನಿ, ಕನ್ನಡದಲ್ಲಿ ಹೇಳ್ಕೊಟ್ಟು. ಕೊನೆವರೆಗೂ ವಿಡಿಯೋ ನೋಡಿ. ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಈ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಹೋಗುತ್ತೆ. ಆ ಒಂದು ಲಿಂಕ್ ಪ್ಲೇಸ್ಟೋರ್ಗೆ ಹೋದಾಗ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ಒಂದು ಆ್ಯಪ್ನ. ಈ ಆ್ಯಪ್ ನೇಮ್ ಬಂದು ಮನಿ ವ್ಯೂ ಅಂತ. ಈ ಆ್ಯಪ್ನ ಅಲ್ಲಿ 10 ಮಿಲಿಯನ್ ಜನಗಳು ಯೂಸ್ ಮಾಡ್ತಾ ಇದ್ದಾರೆ, ಅಂದರೆ 1 ಕೋಟಿಗೂ ಅಧಿಕ ಜನ. ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲೋ ಕೊಡಿ, ಅಂದರೆ ಮೆಸೇಜ್ ಬರೋದಕ್ಕೆಲ್ಲ ಕಂಡೀಷನ್ಸ್ನ ಕೇಳ್ತಾ ಇದೆ, ಅಲೋ ಕೊಡಿ. ಇಲ್ಲಿ ಕೆಳಗಡೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಲೋ ಅಗ್ರಿ ಅಂತಕ್ಕಂಥದ್ದನ್ನ ಕೊಟ್ಟರೆ ಅಲೋ ಕೇಳುತ್ತೆ. ಪರ್ಮಿಷನ್ ಅಲೋ ಕೊಟ್ಕೊಳ್ಳಿ. ಅಲೋ ಕೊಟ್ಟಾದಮೇಲೆ ನೆಕ್ಸ್ಟು ಈ ರೀತಿ ಒಂದು ಇಂಟರ್ಫೇಸ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೆಕ್ಸ್ಟು ನೋಡಿ ಇಲ್ಲಿ ತೋರಿಸ್ತಾ ಇದೆ. ನನಗೆ ಇಲ್ಲಿ 95,000 ಲೋನ್ನ ತೋರಿಸ್ತಾ ಇದೆ. ನಿಮಗೆ ಅಪ್ ಟು 10 ಲಕ್ಷದವರೆಗೂ ತೋರಿಸ್ಬೋದು. ನೀವೇನಾದರೂ ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಅಲ್ಲಿ ಅಪ್ಲೈ ಅಂತ ಇರೋದನ್ನ ಹೊಡೀರಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡ್ತಾಯಿದ್ರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮನ್ನ ಫುಲ್ ನೇಮ್ ಅಂತಕ್ಕಂಥದ್ದನ್ನ ಕೇಳುತ್ತೆ. ನೀವು ಕ್ಲೀನಾಗಿ ನಿಮ್ಮ ಫುಲ್ ನೇಮ್ನ ಎಂಟರ್ ಮಾಡಿ. ಲಾಸ್ಟ್ ನೇಮ್ನು ಕೇಳುತ್ತೆ. ಮತ್ತು ಎಜುಕೇಷನ್ ಏನೇನಾಗಿದೆ, ಡಿಗ್ರಿ ಆಗಿದೆಯಾ, ಡಿಗ್ರಿ ಇನ್ಕಂಪ್ಲೀಟ್ ಆಗಿದೆಯಾ, ಗ್ರ್ಯಾಜುಯೇಷನ್ ಆಗಿದೆಯಾ ಅಂತ ಎಲ್ಲ ಕೇಳುತ್ತೆ. ನಿಮ್ಮನ್ನು ಡಿಪ್ಲೊಮೊ ಆಗಿದೆಯಾ ಅಂತ. ನೀವೇನು ಓದಿರ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ದು ಯಾವುದು ಎಜುಕೇಷನ್ ಆಗಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದಾದಮೇಲೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೇಳುತ್ತೆ. ನೀವು ಎಂಪ್ಲಾಯ್ಡ್ ಆದರೆ ಎಂಪ್ಲಾಯ್ಡ್ ಕೊಡಿ, ಸೆಲ್ಫ್ ಎಂಪ್ಲಾಯ್ಡ್ ಆದರೆ ಸೆಲ್ಫ್ ಎಂಪ್ಲಾಯ್ಡ್ ಕೊಡಿ. ಮಂತ್ಲಿ ಇನ್ಕಮ್ನ ಕೇಳುತ್ತೆ. ನಿಮ್ಮದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟು ಇನ್ಕಮ್ ಇರುತ್ತೋ ಅಷ್ಟನ್ನು ಇಲ್ಲಿ ಇನ್ಕಮ್ನ ಹಾಕಿ. ಮಂತ್ಲಿ ನಿಮ್ದು ಎಷ್ಟು ಇನ್ಕಮ್ ಬರುತ್ತೋ ಅಷ್ಟು. ಮತ್ತು ಇಲ್ಲಿ ಕೆಳಗೆ ಆ್ಯನ್ಯುವಲ್ ಇನ್ಕಮ್ನ ಕೇಳ್ತಾಯಿದೆ. 3 ಲಕ್ಷಕ್ಕಿಂತ ವರ್ಷದ ಇನ್ಕಮ್ ಜಾಸ್ತಿ ಆಯಿತಾ ಅಥವಾ 3 ಲಕ್ಷಕ್ಕಿಂತ ಕಡಿಮೆ ಬರ್ತಾಯಿದೆ ಅಂತ. ನಿಮ್ಗೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಡಿ. ಅದಾದಮೇಲೆ ನೆಕ್ಸ್ಟು ನಿಮಗೆ ನಿಮ್ಮ ಇನ್ಕಮ್ ಯಾವ ರೀತಿ ಬರ್ತಾಯಿದೆ ಅಂತೈತೆ. ಕ್ಯಾಶಲ್ಲಿ ಬರ್ತಾಯಿತಾ, ಚೆಕ್ಕಲ್ಲಿ ಬರ್ತಾಯಿತಾ, ಆನ್ಲೈನಲ್ಲಿ ಬರ್ತಾಯಿದೆಯಾ ಪೇಮೆಂಟ್ ಅಂತ. ನಿಮಗೆ ಆನ್ಲೈನ್ ಅಂದರೆ ಬ್ಯಾಂಕಿಗೆ ಬರ್ತಾ ಇರೋದು, ಚೆಕ್ಕಲ್ಲಾದರೂ ಆಯಿತು, ಕ್ಯಾಶಲ್ಲಾದರೂ ಆಯಿತು. ನೀವು ಯಾವುದ್ರ ಮುಖಾಂತರ ಪೇಮೆಂಟ್ ತೊಗೊತೀರೋ ಅದನ್ನು ತೊಗೊಂಡು ಇಲ್ಲಿ ಕೆಳಗಡೆ ಬಾಕ್ಸ್ ಕಾಣಿಸ್ತಿದೆಯಲ್ಲ ಅಲ್ಲಿ ರೈಟ್ ಮಾರ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಾದಮೇಲೆ ಅಗ್ರಿ ಕೊಡಿ. ನೆಕ್ಸ್ಟಲ್ಲಿ ನಿಮ್ಮ ಪಾನ್ ನಂಬರ್ ಕರೆಕ್ಟಾಗಿದೆಯಾ ಇದೇನಾ ಅಂತ ಕೇಳುತ್ತೆ. ನೀವು ಎಸ್ ಇಟ್ಸ್ ಮೀ ಅಂತ ಕೊಟ್ಟರೆ ನೆಕ್ಸ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ನಿಮ್ಮ ಎಲಿಜಿಬಿಲಿಟಿ ಅಂತಕ್ಕಂಥದ್ದು ಚೆಕ್ ಆಗುತ್ತೆ. ನಿಮ್ಮ ಎಲಿಜಿಬಿಲಿಟಿ ಚೆಕ್ ಆದಮೇಲೆ ನೋಡಿ ಇಲ್ಲಿ ನನಗೆ 5,000 ಲೋನ್ ಕೊಡುತ್ತೆ. ಲೋನ್ ಬರ್ತಿದೆ. ಯಾಕಂದರೆ 5,000 ಏನಕ್ಕೆ ಬರ್ತಿದೆ ಅಂದರೆ ನಾನು ಇನ್ನೂ ಸ್ಟಾರ್ಟಿಂಗ್ ತೊಗೊತಾ ಇರೋದು. ಹಂಗಾಗಿ ನೀವೇನಾದರೂ ಲೋನ್ ತೊಗೊಂಡು ರೀಪೇ ಮಾಡಿದ್ರೆ ಜಾಸ್ತಿ ಅಮೌಂಟ್ನೂ ಸಹ ನಿಮಗೆ ಕೊಡ್ತಾರೆ. ನನಗೆ 3 ತಿಂಗಳು ಟೈಮ್ಗೆ ಈ ಒಂದು ಲೋನ್ನ ಕೊಡ್ತಿದ್ದಾರೆ. ಮಂತ್ಲಿ 1,776 ರೂಪಾಯಿನ ಕಟ್ಟಬೇಕಾಗುತ್ತೆ. 106 ರೂಪಾಯಿ ಇಂಟ್ರೆಸ್ಟ್ನೂ ಕೂಡ ಕಟ್ ಮಾಡ್ಕೊತಿದ್ದಾರೆ. ಕಟ್ ಮಾಡಿಕೊಂಡು ಇನ್ನು ಮಿಕ್ಕಿ ದುಡ್ಡನ್ನ ಕೊಡ್ತಾರೆ ನನಗೆ. ಈ ರೀತಿ ನಾನು ಅಗ್ರಿ ಮೇಲೆ ಕೊಟ್ಟರೆ ನೆಕ್ಸ್ಟು ಈ ಥರ ಪೇಜ್ ಓಪನ್ ಆಗುತ್ತೆ. ನಾನು ಏನಾದರೂ ಅದನ್ನು ತೊಗೊಬೇಕು ಅಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಾದಮೇಲೆ ಈಗ 4 ಸ್ಟೆಪ್ಸ್ ಇದ್ದಾವೆ. ಇಲ್ಲಿ ಫಸ್ಟು ಬೇಸಿಕ್ ಇನ್ಫಾರ್ಮೇಷನ್, ವೆರಿಫೈ KYC, ಆಟೋ ಡೆಬಿಟ್ನ ಸೆಟ್ ಮಾಡ್ಕೊಳೋದು ಮತ್ತು ಅವರು ರಿಜಿಸ್ಟ್ರಿಗೆ ಒಂದು ಅಗ್ರಿಮೆಂಟಿಗೆ ಒಂದು ಸೈನ್ ಹಾಕ್ಕೊಡೋದು. ಈ ರೀತಿ ಮಾಡಿದ್ರೆ ಇವು 4 ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಲೋನ್ ಅಮೌಂಟ್ ಬರುತ್ತೆ ಡೈರೆಕ್ಟಾಗಿ. ನಂತರ ಈ ಒಂದು ಅಪ್ಲಿಕೇಶನ್ ನಿಮಗೆ ಮ್ಯಾರಿಡಾ ಸಿಂಗಲ್ಲ ಅಂತ ಕೇಳ್ತಾ ಇದೆ. ನೀವು ಸಿಂಗಲ್ ಇದ್ರೆ ಸಿಂಗಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಫಾದರ್ ನೇಮ್ನ ಕೇಳ್ತಾ ಇದೆ. ನಿಮ್ಮ ಫಾದರ್ ನೇಮ್ನ ಕರೆಕ್ಟಾಗಿ ಫಿಲ್ ಮಾಡಿ. ಪಾನ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಫಿಲ್ ಮಾಡಿ ನಿಮ್ಮ ಅಪ್ಪನ ಹೆಸರನ್ನ. ಮತ್ತು ಮದರ್ ನೇಮ್ನ ಕೇಳುತ್ತೆ, ಮದರ್ ನೇಮ್ನ ಹಾಕಿ. ಮತ್ತು ನೀವು ಬಾಡಿಗೆ ಮನೆಯಲ್ಲಿದ್ದೀರಾ ಅಥವಾ ಸ್ವಂತ ಮನೆಯಲ್ಲಿದ್ದೀರಾ ಅಂತ ಕೇಳುತ್ತೆ, ಅದನ್ನು ಕೂಡ ಇಲ್ಲಿ ಹಾಕಿ. ಅದಾದಮೇಲೆ ನಿಮಗೆ ಯಾವ ಲ್ಯಾಂಗ್ವೇಜ್ ಅಂದರೆ ಆಮೇಲೆ ಕ್ಯಾಟಗರಿ ಕೇಳುತ್ತೆ. ಯಾವ ಕ್ಯಾಸ್ಟ್ ಅಂತ ಏನು ಕೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಕ್ಯಾಟಗರಿ ಕೇಳ್ತಿದ್ದಾರೆ. SC ST OBC ಜನರಲ್ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಲ್ಯಾಂಗ್ವೇಜ್ನ ಕೇಳುತ್ತೆ. ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ಕಮ್ಯುನಿಕೇಟ್ ಮಾಡಬೇಕಂತ. ಇಂಗ್ಲೀಷ್ ಆದರೆ ಇಂಗ್ಲೀಷ್ ಹಾಕಿ, ಕನ್ನಡ ಆದರೆ ಕನ್ನಡ ಹಾಕಿ. ನೆಕ್ಸ್ಟು ನೀವು ಇಲ್ಲಿ ಕಂಟಿನ್ಯೂನ ಕೊಟ್ಟರೆ ಮತ್ತು ಇಷ್ಟನ್ನು ಫುಲ್ಲು ಕರೆಕ್ಟಾಗಿ ಫಿಲ್ ಮಾಡಬೇಕು ನೀವು. ಕ್ಯಾಟಗರಿ ನಿಮ್ಮ ಲ್ಯಾಂಗ್ವೇಜ್ನ ಹಾಕಿ. ಅದಾದಮೇಲೆ ಕೆಳಗಡೆ ಗ್ರೀನ್ ಕಲರಲ್ಲಿ ಕಂಟಿನ್ಯೂ ಅಂತ ತೋರಿಸ್ತಾ ಇದೆಯಲ್ಲ,
ಕಂಟಿನ್ಯೂನ ಕೊಟ್ಟರೆ ನೆಕ್ಸ್ಟ್ ಪೇಜ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ನೀವೇನಾದರೂ ಬಿಸ್ನೆಸ್ ಪರ್ಪಸ್ಗೆ ಈ ಲೋನ್ನ ತೊಗೊತಾ ಇದ್ದೀರಾ ಅಂದರೆ ಇಲ್ಲಿ ನಿಮ್ಮ ಬಿಸ್ನೆಸ್ದು ಸ್ವಲ್ಪ ಇನ್ಫಾರ್ಮೇಷನ್ನ ಕೇಳುತ್ತೆ. ಈ ಒಂದು ಸ್ಟೆಪ್ಪಲ್ಲಿ ನೀವು ಆಗ್ತಾ ಹೋಗ್ಬೇಕಾಗುತ್ತೆ. ನಿಮ್ಮ ಬಿಸ್ನೆಸ್ಸು ಆನ್ಯಲ್ ಇನ್ಕಮ್ ಎಷ್ಟು ಅಂತ ಕೇಳುತ್ತೆ. 2 ಲಕ್ಷ ಇದೆಯಾ, 3 ಲಕ್ಷ ಇದೆಯಾ, 4 ಲಕ್ಷ ಇದೆಯಾ ವರ್ಷದ ಇನ್ಕಮ್ ಅಂತ. ನೀವು ಇದ್ರ ಮೇಲೂ ಸಹ ನಿಮ್ಗೊಂದು ಸತಿ ಲೋನ್ ಅಮೌಂಟ್ನ ಜಾಸ್ತಿ ಕೊಡ್ತಾರೆ ಬಿಸ್ನೆಸ್ ಲೋನ್ ಪ್ರಕಾರ. ನೀವು ಎಷ್ಟಿದೆ ಅಂತ ಬೇಕಾದ್ರೂ ಹಾಕ್ಬೋದು. ಒಂದು ಹಾಕ್ತಾ ಹೋಗಿ ನಿಮಗೆ ಎಷ್ಟು ಬೇಕೋ ಅಮೌಂಟು ಅಷ್ಟು ಪ್ರಕಾರನ. ನೆಕ್ಸ್ಟು ನಿಮ್ಮ ಬಿಸ್ನೆಸ್ದು ಸೋಲ್ ಪ್ರೊಪ್ರೈಟರ್ ಅಂದರೆ ಒಬ್ಬರೇನಾ ಅಥವಾ ಪಾರ್ಟ್ನರ್ಶಿಪ್ಪ ಮಾಡ್ತಿದ್ದೀರಾ ಅಂತ ಎಲ್ಲ ಕೇಳುತ್ತೆ. ಯಾರಾದರೂ ಪಾರ್ಟ್ನರ್ಸ್ ಇದ್ದಾರಾ ಅಂತ ಅದನ್ನು ಸಹ ಹಾಕಿ. ನೀವೇನಾದರೂ ಒಬ್ಬರೇ ಮಾಡ್ತೀರಿ ಸೋಲ್ ಪ್ರೊಪ್ರೈಟರ್ ಅಂತ ಹಾಕಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಂಡಸ್ಟ್ರಿ ಕೇಳುತ್ತೆ. ನೀವು ಯಾವ ಇಂಡಸ್ಟ್ರೀಲಿ, ಅಥವಾ ಫೋಟೋಗ್ರಫಿನ ಅಥವಾ ಏನಾದರೂ ಫರ್ನಿಚರ, ಫುಡ್ಡಿಂದು ಪ್ರಾಡಕ್ಟ್ಸ ಯಾವ ಥರ ಅಂತ ನಿಮ್ಮದು ಬಿಸ್ನೆಸ್ದು ಇಂಡಸ್ಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಆಪ್ಷನಲ್ಲಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೇಚರ್ ಆಫ್ ದಿ ಬಿಸ್ನೆಸ್ನ ಕೇಳುತ್ತೆ. ನೀವೇನು ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ ಏನು ಅಂತ ನೀವು ಅದನ್ನು ಸಹ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದೊಂದೇ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಕ್ಲೀನಾಗಿ ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ ಒಂದೊಂದೇ ಸ್ಟೆಪ್ನ ಕ್ಲಿಯರಾಗಿ. ನಿಮ್ಮ ಬಿಸ್ನೆಸ್ ಸ್ಟಾರ್ಟಾಗಿ ಎಷ್ಟು ವರ್ಷ ಆಯಿತು ಅಂತ ಕೇಳುತ್ತೆ. 2 ವರ್ಷ ಆಗಿದ್ದರೆ ಮೋರ್ ದ್ಯಾನ್ 2 ಇಯರ್ಸ್, 2 ವರ್ಷಕ್ಕಿಂತ ಕಡಿಮೆ ಇದ್ದರೆ ಲೆಸ್ ದ್ಯಾನ್ 2 ಇಯರ್ಸ್ ಕೊಡಿ. ಅದಾದಮೇಲೆ ನಿಮ್ಮ ಹತ್ರ GST ನಂಬರ್ ಇದೆಯಾ ಅಂತ ಕೇಳುತ್ತೆ. ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಆಮೇಲೆ ಉದ್ಯಮ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳುತ್ತೆ. ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಅದೇನು ಆಪ್ಷನ್ ಆಗೋಲ್ಲ, ಅಲ್ಲಿ ಕೆಳಗಡೆ ಕಂಟಿನ್ಯೂ ಮೇಲೆ ಕೊಡಿ. ನೆಕ್ಸ್ಟು ನಿಮ್ಮ KYCನ ವೆರಿಫೈ ಮಾಡೋದಕ್ಕೆ ಈ ಒಂದು ಸ್ಟೆಪ್ಪಲ್ಲಿ ಕೇಳ್ತಿದೆ. ನೆಕ್ಸ್ಟು ಪ್ರೊಸೆಸ್ ಯುವರ್. ನೀವು ಇಲ್ಲಿ ಡಿಜಿಲಾಕರ್ದು KYCನ ವೆರಿಫೈ ಮಾಡ್ಬೋದು, ಇಲ್ಲಾಂದರೆ ಆಧಾರ್ ಕಾರ್ಡ್ ಮುಖಾಂತರ ಮಾಡ್ಬೋದು. ಡಿಜಿಲಾಕರ್ ಮುಖಾಂತರ ಮಾಡಿದ್ರೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ನೀವು ಡಿಜಿಲಾಕರ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಅದನ್ನು ಬೇಕಾದ್ರೆ ಇಲ್ಲಿ ಲಿಂಕ್ನ ಮಾಡ್ಕೊಬೋದು. ಬೆಸ್ಟಾಗಿರುತ್ತೆ ಡಿಜಿಲಾಕರ್ನ ಕ್ರಿಯೇಟ್ ಮಾಡಿಕೊಂಡ್ರೆ. ಡಿಜಿಲಾಕರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮದು ಆಧಾರ್ ನಂಬರ್ನ ಹಾಕಿ. ಇಲ್ಲಿ ಅಥೆಂಟಿಕೇಟೆಡ್ ಆಧಾರ್ ನಂಬರ್ನ ಕೇಳುತ್ತೆ. ನೀವು ಆಧಾರ್ ನಂಬರ್ ಹಾಕಿದ್ರೆ ಅದಕ್ಕೆ ಒಂದು ರಿಜಿಸ್ಟರ್ ನಂಬರ್ಗೆ ಒಂದು OTP ಹೋಗುತ್ತೆ. ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೋ ಅದಕ್ಕೆ. ನೋಡಿ, ಇಲ್ಲಿ ನಾನು ಇಲ್ಲಿ ಆಧಾರ್ ನಂಬರ್ನ ಹಾಕ್ತೀನಿ. ನೋಡಿ, ಇಲ್ಲಿ OTP ಬಂತು. ಈ OTPನ ನೀವು ಇಲ್ಲಿ ಕೆಳಗಡೆ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಾದಮೇಲೆ ನಿಮ್ಮದು ಒಂದು ಪಿನ್ನ ಕೇಳುತ್ತೆ. ನೀವೇನಾದರೂ ಪಿನ್ ಸೆಟ್ ಮಾಡಿದ್ರಿ, ಡಿಜಿಲಾಕರ್ ಇರೋರಿಗೆ ಗೊತ್ತಿರುತ್ತೆ ಪಿನ್ ಸೆಟ್ ಮಾಡಿರ್ತಾರೆ 6 ನಂಬರ್ದು. ಆ ಪಿನ್ನ ಇಲ್ಲಿ ಹಾಕಿ ನೀವು ಡನ್ ಕೊಟ್ಟರೆ ಮುಗೀತು. ಈ ಒಂದು ಸ್ಟೆಪ್ಪು ಕಂಪ್ಲೀಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು. ನೆಕ್ಸ್ಟು ನಿಮ್ಮ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ವೆರಿಫೈ ಆಗುತ್ತೆ. ಅಲೋ ಕೊಟ್ಟಾದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದಮೇಲೆ ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಆಗಿದೆ ನಿಮ್ಮ ಒಂದು KYC. ಇಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಸಹ ತೋರಿಸ್ತಾರೆ, ನೋಡ್ಬೋದು. ಫುಲ್ಲು ಕ್ಲಿಯರ್ ಆಗಿರುತ್ತೆ. ಇಲ್ಲಿ ನೆಕ್ಸ್ಟ್ ಮೇಲೆ ಎತ್ತಿ ಕಂಟಿನ್ಯೂ ಕೊಟ್ಟರೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ನೀವು, ಎಲ್ಲ ಇದು ಲೋಡ್ ಆಗ್ತಾ ಇರುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು ನಿಮ್ಮದು ಒಂದು ಸೆಲ್ಫಿನ ಕೇಳುತ್ತೆ. ನೀವು ನ್ಯಾಚುರಲಾಗಿ ಯಾವ ರೀತಿ ಸೆಲ್ಫಿ ತೊಗೊತೀರೋ ಹಂಗೆ ಬ್ಯಾಕ್ಗ್ರೌಂಡ್ ಸಮೇತ ಒಂದು ಸೆಲ್ಫಿನ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ಡಾಕ್ಯುಮೆಂಟ್ನೂ ಸಹ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ನೀವು ನಾರ್ಮಲಾಗಿ ಯಾವ ರೀತಿ ಸೆಲ್ಫಿ ತೊಗೋತೀರೋ ಅದೇ ರೀತಿ ಇಲ್ಲೊಂದು ಸೆಲ್ಫಿನ ತೊಗೊಂಡು ಅಪ್ಲೋಡ್ ಮಾಡಿ. ನೀವು ಅಪ್ಲೋಡ್ ಮಾಡಬೇಕು. ಇಲ್ಲಿ ಒಂದು ನಾರ್ಮಲ್ ಫೋಟೋನ ತೊಗೊಂಡು ಗ್ರೀನ್ ಕಲರ್ ಅಪ್ಲೋಡ್ ಮೇಲೆ ಹೊಡೀರಿ. ಅಪ್ಲೋಡ್ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಅಪ್ಲೋಡ್ ಅದಾದಮೇಲೆ ಅಕೌಂಟ್ ನಿಮ್ಮದು ಯಾವ ಅಕೌಂಟ್ ಇದೆ ಅಂತ ತೋರಿಸುತ್ತೆ. ನಿಮ್ಮದು ಕೆನರಾ ಆಗಿದ್ದರೆ ಕೆನರಾ, SBI ಆದರೆ SBI, ಆ್ಯಕ್ಸಿಸ್ ಆಗಿದ್ದರೆ ಆ್ಯಕ್ಸಿಸ್ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸರ್ಚ್ ಮಾಡಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಅದಾದಮೇಲೆ ಅಕೌಂಟ್ ನಂಬರ್ನ ಕೇಳುತ್ತೆ. ನಿಮ್ಮ ಒಂದು ಅಕೌಂಟ್ ನಂಬರ್ನ ಕ್ಲಿಯರಾಗಿ ಹಾಕಿ. ಅದೇ ಅಕೌಂಟ್ ನಂಬರ್ಗೆ ಅಮೌಂಟ್ ಅಂತಕ್ಕಂಥದ್ದು ಬರೋದು. ಅದಾದಮೇಲೆ ಕೆಳಗೆ ಕನ್ಫರ್ಮ್ ಅಕೌಂಟ್ ನಂಬರ್ನೂ ಸಹ ಕೇಳುತ್ತೆ. ಮತ್ತು ನೀವು ಅಕೌಂಟ್ ನಂಬರ್ನ ಹಾಕಿ ಅದಾದಮೇಲೆ IFSC ಕೋಡ್ ಹಾಕಿದರೆ ನೆಕ್ಸ್ಟು ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ನಿಮಗೆ ಅಲ್ಲಿ ಅಪ್ಲಿಕೇಶನ್ ಅಪ್ರೂವ್ಡ್ ಆಗೈತೆ. ನಿಮಗೆ ಅವರು ಒಂದು ಸತಿ ₹1 ಪೇಮೆಂಟ್ ಸಹ ಮಾಡ್ತಾರೆ. ಫಸ್ಟು ಬರುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಇಲ್ಲಿ ಸಬ್ಮಿಟ್ ಆಗೈತೆ. ಸಬ್ಮಿಟ್ ಆದಮೇಲೆ ನೆಕ್ಸ್ಟು ಒಂದು ಸತಿ ರಿಫ್ರೆಶ್ ಮಾಡ್ಕೊಳ್ಳಿ. ರಿಫ್ರೆಶ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ಬಂದಾದಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ರಿಫ್ರೆಶ್ ಮಾಡ್ತಾಯಿರಿ. ಮತ್ತು ನಿಮ್ಮ ಆಧಾರ್ ನಂಬರ್ನ ಮತ್ತೆ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಮತ್ತೆ ಹೊಸ್ದಾಗಿ ಇನ್ನೊಂದು ತಿರ್ಗ ಹಾಕಿ. ನೋಡ್ಬೋದು ಇಲ್ಲಿ ನಿಮಗೆ ₹1 ಸಹ ಅವರು ಹಾಕಿದ್ದಾರೆ ಅಮೌಂಟ್ನ. ಅಂದರೆ ನಿಮ್ಮದೇ ಇದು ಬ್ಯಾಂಕ್ ಅಕೌಂಟ್ ಅಂತ ಚೆಕ್ ಮಾಡೋದಕ್ಕೋಸ್ಕರ. ನೋಡ್ಬೋದು ಮೆಸೇಜ್ ಕೂಡ ಬರ್ತಾ ಇದ್ದಾವೆ ಅವೇ. ನೀವು ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಕ್ಲೀನಾಗಿ ಹಾಕಿ. ಆವಾಗಲೇ ಕೊಟ್ಟಿದ್ದಂಥ ಆಧಾರ್ ನಂಬರ್ನೇ ಹಾಕಿ. ನೀವಿನ್ನೂ ಫಾಲೋ ಮಾಡದೆ ವೀಡಿಯೋ ನೋಡ್ತಾಯಿದ್ರಿ, ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಮೇಲಕ್ಕೆ ಎತ್ತಿದ್ರೆ ಇಲ್ಲಿ ಫುಲ್ ಇನ್ಫಾರ್ಮೇಷನ್ನು ಸಹ ಕೊಟ್ಟಿದ್ದಾರೆ.
ಎಷ್ಟು ಅಮೌಂಟ್ ಬರುತ್ತೆ, 5,000 ರೂಪಾಯಿ ಅಪ್ರೂವ್ ಆಗೈತೆ ಅಂತ. ಇದು ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ನಿಂತಿರುತ್ತೆ. ಯಾವುದೇ ರೀತಿ ನೀವು ಸಿಬಿಲ್ ಮೇಂಟೈನ್ ಮಾಡಿರ್ತೀರೋ ಅದ್ರ ಮೇಲೆ ಅಮೌಂಟ್ ಅಂತಕ್ಕಂಥದ್ದು ನಿಮಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ನಿಮ್ಮದು ಚೆನ್ನಾಗಿದ್ದರೆ ಸಿಬಿಲ್ಲು ನಿಮಗೆ ಜಾಸ್ತಿ ಅಮೌಂಟ್ ಕೂಡ ತೋರಿಸ್ತಾರೆ. ಇಲ್ಲಿ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ 300 ರೂಪಾಯಿ ಟ್ಯಾಕ್ಸ್ ಕಟ್ ಆಗ್ತಿದೆ. ಟ್ಯಾಕ್ಸ್ ಕಟ್ಟಾಗಿ ಫೀಸ್ ಎಲ್ಲ ಎಷ್ಟು ಅಮೌಂಟ್ ಬರುತ್ತೆ ಅಂತಲೂ ತೋರಿಸ್ತಾ ಇದೆ. ಮಂತ್ಲಿ ಎಷ್ಟು ಕಟ್ಟಬೇಕಂತಲೂ ತೋರಿಸ್ತಾ ಇದೆ. ಅಷ್ಟನ್ನು ಸೆಲೆಕ್ಟ್ ಮಾಡಾದಮೇಲೆ ನೆಕ್ಸ್ಟು ನೀವು ಆಟೋ ಡೆಬಿಟ್ ಅಂತ ಒಂದು ಆಪ್ಷನ್ ಐತೆ, ಅದನ್ನು ಸೆಟ್ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಆಟೋ ಡೆಬಿಟ್ ಕೊಡಬೇಕು ಅಂದರೆ ನೀವು ನಿಮ್ಮದು ATM ಕಾರ್ಡು ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ನೀವು ನೆಟ್ ಬ್ಯಾಂಕಿಂಗ್ ಆದರೂ ಹಾಕ್ಬೋದು, ATM ಕಾರ್ಡ್ ಡೀಟೇಲ್ಸ್ ಆದರೂ ಹಾಕ್ಬೋದು. ಯಾವುದಕ್ಕೆ ಅಮೌಂಟ್ನ ತೊಗೊಬೇಕು ಅಂದ್ಕೊಂಡಿರ್ತೀರೋ ಅದ್ರ ಮುಖಾಂತರ ಬೇಕಾದ್ರೂ ತೊಗೊಬೋದು. ಎಲ್ಲ ಆಲ್ಮೋಸ್ಟ್ ಆಲ್ ATM ಕಾರ್ಡ್ ಮುಖಾಂತರನೇ ತೊಗೊಳೋದು. ಹಾಗಾಗಿ ನೀವು ATM ಕಾರ್ಡ್ ಮುಖಾಂತರ ಹಾಕೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸಿಂಪಲಾಗಿ ನಿಮ್ಮ ATM ಕಾರ್ಡನ್ನ ಮುಂದೆ ಇಟ್ಕೊಳ್ಳಿ. ಇಲ್ಲಿ ನಿಮ್ಮದು ATM ಕಾರ್ಡ್ದು ನಂಬರೆಲ್ಲ ಕೇಳೋದು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಆವಾಗಲೇ ಹೇಳಿದ್ದು, ನಿಮ್ಮದು ಅಪ್ರೂವಲ್ ಆಗಿರೋ ಲೋನ್ ಬಗ್ಗೆ ಫಾರಮ್ನ ತೋರಿಸ್ತೈತೆ. ಅದನ್ನೆಲ್ಲ ಹಾಕಾದ್ಮೇಲೆ ಡಿಜಿಗೋ ಅಂತಕ್ಕಂಥ ಒಂದು ಇದರಿಂದ ತೋರಿಸುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದಮೇಲೆ ಇಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ಇನ್ಫಾರ್ಮೇಷನ್ನ ನೀವು ಹಾಕ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ನ ತೋರಿಸ್ತಿರುತ್ತೆ ಯಾವ್ಯಾವ್ದು ಐತೆ ಅಂತ. ಇಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ನ ಹಾಕಿ, ಅದಾದಮೇಲೆ ಮಂತ್ ಇಯರು ಎಲ್ಲ ಅದರಲ್ಲಿ ಡೆಬಿಟ್ ಕಾರ್ಡಲ್ಲೇ ಇರುತ್ತೆ. ಅದನ್ನ ಹಾಕ್ಬಿಟ್ಟು CVV ಸಹ ಹಾಕ್ಬಿಟ್ಟು ನೆಕ್ಸ್ಟು ನೀವು ಕಂಟಿನ್ಯೂನ ಕೊಟ್ಟರೆ ನೆಕ್ಸ್ಟ್ ಒಂದು ಪೇಜ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ನೀವು ಕ್ಲೀನಾಗಿ ಡೆಬಿಟ್ ಕಾರ್ಡ್ ನಂಬರು ಇಯರ್ ಎಲ್ಲ ಕ್ಲೀನಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಪು ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕ್ಲಿಯರಾಗಿ ನೀವು ನೋಡ್ಕೊಬೋದು. ಇಲ್ಲಿ ಫುಲ್ಲು ಆಲೇ ಸೆಟಪ್ ಆಗಿದೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಇದು ಡೈರೆಕ್ಟ್ ರಿಕ್ವೆಸ್ಟ್ ಅವರಿಗೆ ಸಬ್ಮಿಟ್ ಆಗಿರುತ್ತೆ. ನಿಮ್ಮದಿಲ್ಲಿ ಆಟೋ ಡೆಬಿಟ್ ಸಹ ಆನ್ ಆಗೈತೆ. ನೀವೇನು ಯೋಚನೆ ಮಾಡಬೇಡಿ. ಇಲ್ಲಿಗೆ ನಿಮ್ಮದು ಫುಲ್ ಅಪ್ಲಿಕೇಶನ್ ಅಂತಕ್ಕಂಥದ್ದು ಕ್ಲಿಯರಾಗಿ ಹಾಕಾಗೈತೆ. ಸ್ವಲ್ಪ ಅವರೇ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ರಿಕ್ವೆಸ್ಟ್ ಅಂತಕ್ಕಂಥದ್ದು ಇಲ್ಲಿ ಹೋಗಿರುತ್ತೆ ಅವರಿಗೆ. ಅವರೇ ನಿಮ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ಕಳಿಸ್ಕೊಡ್ತಾರೆ ಅಮೌಂಟ್ನ ನಿಮ್ಮ ಅಕೌಂಟಿಗೆ. ಇದೇ ರೀತಿ ಟೆಕ್ ವಿಡಿಯೋಕ್ಕಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೀವಿನ್ನೂ ಫಾಲೋ ಮಾಡದೆ ವೀಡಿಯೋ ನೋಡ್ತಾಯಿದ್ರೆ ಹಾಗೆ ನೀವು ಯಾವ ಊರಲ್ಲಿದ್ದೀರಾ ಅಂತ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ಈ ವಿಡಿಯೋ ಯಾವ್ಯಾವ ಊರವರು ನೋಡ್ತಿದ್ದೀರಾ ಅಂತ ಯೂಸ್ ಆಗಲಿ. ಹಂಗಾಗಿ ನನಗೆ ಗೊತ್ತಾಗಬೇಕು. ಅದಕ್ಕೆ ಹೇಳ್ತಾಯಿದ್ದೀನಿ, ನಿಮ್ಮದು ಯಾವ ಊರು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾಯಿದ್ರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಇಷ್ಟೊತ್ತುವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.